ಅಯ್ಯೋ ನಮ್ಮ ಕಾಲದ ಮದಿ ಬಂದೋಬಸ್ತ್ ಈಗಿನಂತ ಲಗ್ನ ಒಂದ್ ದಿನಕ್ಕೆ ಒಂದ್ 100 ಲಗ್ನ ಮಾಡ್ಬೋದು. ಬರೀ 50 ರೂಪಾಯಿ ತಾಯಿ ಸೀರೆ 100 ರೂಪಾಯಿ ಉಡ್ತಿಂಬಿ ಸೀರೆ ಅಂತ ಉಡ್ಲ ಮನೆಗೆ ಇಡ್ಲ ರೇಷ್ಮೆ ಸೀರೆ ಅವು ಹೊರದ್ರ ಸ್ಯಾರ್ಗ್ ತಗೊಂಡ್ ಹೋಗೋರು ತುಂಬಾರ ಬಂದ್ರ. ಆಗಿನ ಕಾಲ ರೇಷ್ಮೆ ಈಗ ಎಲ್ಲಿ ಐತಿ? ಇಲ್ಲ ಎಲ್ಲಿ. ಈಗ ಸಂಜೆಲಿ ವಸ್ತಿ ಬರ್ಬೇಕು ಬಂಡಿ ಕಟ್ಟಿಗೆ ಅಂದು ಬಂಡಿ ಈಗ ಒಡ್ರ ಬಂಡಿ ಇದ್ದಾಗ ಇಲ್ಲ ನಡ್ಕಂತ ಬರೋರು ಬಂಡಿ ಬಾಡೋರು ಇದ್ದರು 4 ಬಂಡಿ 5 ಬಂಡಿ ಹೋಗಾರ. ದೊಡ್ಡ ಶ್ರೀಮಂತ ಇದ್ದರು 25 ಬಂಡಿ ಜನ ಹೋಗಾರ ಹೋಳಿಗೆ ಉಣ್ಣಕ್ಕ. ಒಂದು ದೊಡ್ಡ ಬಕೆಟ್ ಬಣ್ಣ ಕಲಿಸಿಡಾರ. ಅವ್ರ ಬೀಗರಿಗೆ ಅಣ್ಣ ತಮ್ಮಳಿಗೆ ಹಾಕೋದಿಲ್ಲ, ಬೀಗರಿಗೆ ಅಷ್ಟ ಹಿಂಗೆ ಕೈ ಎದ್ದದು ಹಿಂಗೆ ಉಗ್ಗದು ಏನು ಬಣ್ಣ ಬಣ್ಣ ಹೋಳಿಗೆ ಉಂಡಿವಿ ಅನ್ನೋದು ಒಂದು ಕೂನ್ ಅದು ಬೀಗರಿಗೆ. ಮೊದ್ಲು ಗಣ್ಯರ ಬುತ್ತಿನ ಹೋಗ್ಬೇಕು ಹೆಣ್ಯರ ಮನೆಗೆ. ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಿಮ್ ಕಾಲದಾಗ ಮದ್ವಿ ಹೆಂಗ್ ಮಾಡ್ತಿದ್ರಿ? ನಿಮ್ ಕಾಲದಾಗ ಮದ್ವಿ ಹೆಂಗ್ ಹಾಕಿದ್ವು? ಅಯ್ಯೋ ನಮ್ಮ ಕಾಲದ ಮದಿ ಬಂದೋಬಸ್ತ್ ಈಗಿನಂತ ಲಗ್ನ ಒಂದ್ ದಿನಕ್ಕೆ ಒಂದ್ 100 ಲಗ್ನ ಮಾಡ್ಬೋದು ಒಂದ್ ಸಣ್ಣ ರೊಕ್ಕದಾಗ. ಅವತ್ ಸಸ್ತ ಕಾಲ. ಬರೀ 50 ರೂಪಾಯಿ ತಾಯಿ ಸೀರೆ 100 ರೂಪಾಯಿ ಉಡ್ತಿಂಬಿ ಸೀರೆ ಅಂತ ಉಡ್ಲ ಮನೆಗೆ ಇಡ್ಲ ರೇಷ್ಮೆ ಸೀರೆ ಅವು ಹೊರದ್ರ ಸ್ಯಾರ್ಗ್ ತಗೊಂಡ್ ಹೋಗೋರು ತುಂಬಾರ ಬಂದ್ರ ಸ್ಯಾರಗ್ನ ತುಂಬ್ಕೊಂಡ್ ಹೋಗ್ತಿದ್ರು ತಗೊಂಡು. ಅದ್ರ ಬೆಳ್ಳಿ ಇರ್ತೈತೆ ಅಂತೇಳಿ ಬೆಳ್ಳಿ ಇರ್ತೈತೆ ಅಂತ ಸ್ಯಾರ್ಗ್ ಸ್ಯಾರ್ಗಿನ ಬೆಳ್ಳಿ ಇರ್ತೈತೆ. ಅವಾಗ ತೂಕು ಸೀರೆ ತರ ದೊಡ್ಡ ಸೌಕಾರ. ನಾವಾಗ ರೇಷ್ಮೆ ಯಾವಾಗಿನ ಕಾಲ ರೇಷ್ಮೆ ಈಗ ಎಲ್ಲಿ ಐತಿ? ಇಲ್ಲ ಎಲ್ಲಿ. ಈಗ ಈ ರೇಷ್ಮೆನ ಬೇರೆ ಆ ರೇಷ್ಮೆನ ಬೇರೆ. ಗಾನ ಚಲೋ ಮಾಡ್ತಿದ್ರು ಮದ್ವಿ ಅದ ಏನೇನು ಹೇಳಿದ್ರಲ್ಲ ಆಗ್ಲೇ ತೆರವ ಏನೋ 20 ಲಗ್ನ ಮಾಡ್ತವ ಅಂದ್ರ ಹೆಣ್ಣು ಕೇಳಿ ಬಂದ್ವಿ ಅಂದ್ರ ಹೋಳಿಗೆ ಉಣಿಸ್ಬೇಕು. ಈಗ ಹೋಳಿಗೆ ಉಣ್ಬೇಕಾ ಬ್ಯಾಳಿಗೆ ಹಾಕ್ಬೇಕು. ಈಗ ಸುಮ್ಮನೆ ಒಂದೊಂದು ಎಡಿಗೆ ಇಡ್ತಾರ, ಇಟ್ಟು ಹಿಂದಗಡೆ ಬುಂದೇವು ಪಂದೇವು ಇಟ್ಟು ಉಣಿಸ್ಬಿಡ್ತಾರೆ. ಈಗ ಅವಾಗಿಲ್ಲ. ಹೋಳಿಗೆನ ಸಾಕಾಗಂಗೆ ತುಪ್ಪ ಸಂಜೆಲಿ ವಸ್ತಿ ಬರ್ಬೇಕು ಬಂಡಿ ಕಟ್ಟಿಗೆ ಅಂದು ಬಂಡಿ. ಈಗ ಒಡ್ರ ಬಂಡಿ ಇದ್ದಾಗ ಇಲ್ಲ ನಡ್ಕಂತ ಬರೋರು ಬಂಡಿ ಬಾಡೋರು ಇದ್ದರು 4 ಬಂಡಿ 5 ಬಂಡಿ ಹೋಗಾರ. ದೊಡ್ಡ ಶ್ರೀಮಂತ ಇದ್ದರು 25 ಬಂಡಿ ಜನ ಹೋಗಾರ ಹೋಳಿಗೆ ಉಣ್ಣಕ್ಕ. ಒಂದು ದೊಡ್ಡ ಬಕೆಟ್ ಬಣ್ಣ ಕಲಿಸಿಡಾರ. ಅವ್ರ ಬೀಗರಿಗೆ ಅಣ್ಣ ತಮ್ಮಳಿಗೆ ಹಾಕೋದಿಲ್ಲ, ಬೀಗರಿಗೆ ಅಷ್ಟ ಹಿಂಗೆ ಕೈ ಎದ್ದದು ಹಿಂಗೆ ಉಗ್ಗದು ಏನು ಬಣ್ಣ ಹೋಳಿಗೆ ಉಂಡಿವಿ ಅನ್ನೋದು ಒಂದು ಕೂನ್ ಅದು. ಹೆಣ್ಣು ಕೊಟ್ಟು ಹೋಳಿಗೆ ಉಂಡು ಬಂದಿವಿ ಅನ್ನೋದು ಒಂದು ಕೂನ. ನಾ ಕೂನ ಇಟ್ಟನೆ ಅಂದ್ರೆ ನೀವು ಉಂಡೋದ್ದು ನೀನು ಕೂನ ಇರಗಲ್ಲ. ಆ ಬಣ್ಣ ಹಾಕಿದ್ದು ಆ ಜೋಗಮ್ಮನ ಮೊಮ್ಮಗಳು ಹೋಳಿಗೆ ಉಣ್ಣಕ್ಕೆ ಹೋಗಿದ್ವಿ. ಕೂನ ಬಣ್ಣ ಹಾಕಿ ಕಳ್ಸ. ಅವ್ರು ಉಂಡು ಹೋಗೋ ಹೊತ್ನ್ಯಾಗ ಒಂದಿಷ್ಟು ಹತ್ರ ಬುತ್ತಿ ಕಟ್ಟಿ ಕಳಿಸ್ಬೇಕು ಬೀಗರಿಗೆ. ಮೊದ್ಲು ಗಣ್ಯರ ಬುತ್ತಿನ ಹೋಗ್ಬೇಕು ಹೆಣ್ಯರ ಮನೆಗೆ. ಒಳ್ಳೆ ಅವ್ರೇನೈತೆ ಹಂಗೆ ಲಗ್ನ ಆಗಿಂದೆ ಮಗಳು ಕರ್ಕೊಂಬರಾಗ ಮಗಳು ಇಲ್ಲಿ ಇರ್ತದಲ್ಲ ಲಗ್ನ ಆಗಿಂದೆ ಬೀಜ ಬುತ್ತಿ ಅಂತ ತಂದು ಕೊಟ್ಟು ಅವ್ರಿಗೆ ಬೀಜ ಹಿಡ್ಯಕ್ಕೆ ಬರಗಲ್ಲ, ಇವ್ರಿಗೆ ಬೀಜ ಹಿಡ್ಯಕ್ಕೆ ಬರಗಲ್ಲ. ಮೊದ್ಲು ಬೀಜ ಬುತ್ತಿ ಕೊಡ್ಬೇಕು ಅಂದ್ರದಾಗ ಅಂತೇಳಿ ಬುತ್ತಿ ಕೊಟ್ಟು ಹೋಗಾರ. ಅವ್ರು ಹೊಳಿಯನ್ ಕರ್ಕೊಂಡು ಮನೆ ತುಂಬ್ಸ್ಯಾನಕ್ಕ. ನಾವು ಸೊಸಿ ಕರ್ಕೊಂಬರ್ತೀವಲ್ಲ ಅವಾಗ ಕೊಟ್ಟು ನಾವು ಕರ್ಕೊಂಬರ್ತೀವಿ. ಅವ್ರು ಮೊದ್ಲು ನಮ್ಮದು ಅಲ್ಲೇ ಒಳಗುಣ್ಣ ಹೋಗಿರ್ತ ಒಳ್ಳೆ ಅವ್ರದ್ದು ಹೊಳಿಯನ್ ಕರ್ಕೊಂಡು ಹೋಗಿ ಬರ್ತಾರಲ್ಲ ಮನೆ ತುಂಬ್ಸ್ಯಾನಕ್ಕ. ಅವಾಗ ಅವ್ರು ಕೊಟ್ಟು ಹೋಗ್ಬಿಡೋದು. ಒಳ್ಳೆ ಅವು ಮತ್ತೆ ಮಗಳು ಕರ್ಕೊಂಬರ್ತೀವಲ್ಲ ಸೊಸಿನ ಅವಾಗ ನಾವು ಕೊಟ್ಟು ಕರ್ಕೊಂಬರೋದು. ಈಗ ಅಲ್ಲಿ ಅವರು ಅಲ್ಲೇ ಅನ್ಸರಿ ಇವರು ಇಲ್ಲೇ ಅನ್ಸರಿ ಅಂತಾರೆ. 2 ಮನೆ ಅನ್ಸಿದ್ರು ಇಡೀ ಊರ ಅನ್ಸ್ಬೇಕು ಎಲ್ಲರಿಗೂ. ಆಗ ಒಂದು ಅಡಿಗೆ ಬಾರ್ ಮಾಡದ ಅವ್ರು ಓದ್ಕೊಂಡು ಹುಡ್ರ ಅಡ್ಗೆ ನೋಡ್ರಿ ಅಡ್ಡಾಡಿ ಒಂದು ಗಟ್ಟಿ ಎಲ್ಲರ ಮನೆಗೆ ಕೊಟ್ಟು ಬಿಡೋದು. ಒಂದೊಂದು ಚಪಾತಿ, ಒಂದೊಂದು ರೊಟ್ಟಿ, 2 ಕರ್ಚಿಕಾಯಿ, ಹೆಸರು ಗುಗ್ರಿ, ಎಣ್ಣೆ ಬದ್ನಿಕಾಯಿ ಪಲ್ಯವು, ಗುರೆಳ್ ಪುಡಿ, ಎಳ್ಳು ಪುಡಿ, ಶೇಂಗಾದ ಪುಡಿ, ಅಗಸಿ ಪುಡಿ, ಕುಸುವಿ ಪುಡಿ, ಇಂಥವು ದಿನಸುಗರಿ ಪುಡಿ, ಉಂಚಿಂಡಿ, ತಿರ್ಗಾಯಿ ಕಸಿ ಮೆಣಸಿಕಾಯಿ ಹಾಕಿ ಉಂಚಿ ಚಟ್ನಿ, ಮಾನಿ ಹೋಳು, ನಿಂಬೆ ಹೋಳು, ಇಂಥವೆಲ್ಲ ಹೋಳು ಬುತ್ತಿ ಕಟ್ಟಬೇಕು. ಈಗೇನು ಮಾಡ್ತಾರೆ ಎಣ್ಣೆ ಹಾಕ್ತಾರೆ, ಒಂದು ಖಾರ ಹಾಕ್ತಾರೆ, ಕಡ್ಲೆ ಪುಡಿ ತಿಕ್ಕಿಬಿಡ್ತಾರೆ. ಕಡ್ಲೆ ಅದು ಪುಡಿ ಧೂಳು ಆರಂಗ. ಅವಾಗಿಂದ ಬಂದೋಬಸ್ತ್. ಅವಾಗ ಅಷ್ಟಾಗಿಂದೆ ಲಗ್ನ ಮಾಡ್ಬೇಕಾದ್ರೆ ಮೊದ್ಲು ಲಗ್ನ ಪತ್ರ ಕಟ್ಟಿದ್ರಂದ್ರೆ ಅವ್ರಿಗೆ 25 ಸೇರು ಅಕ್ಕಿ 25 ಸೇರು ಅಕ್ಕಿ ಆಳ್ದು ಇಟ್ಕೊಳಕ್ಕೆ.
ಕೊಡ್ಬೇಕು. ಮದುಮಗಳೇನು ಇವರು ಲಗ್ನದಕ್ಕಿ ಒಯ್ಯಾರು 5 ಸೇರು ಒಯ್ತಿದ್ರು, ಊರದಾಗಲ್ಲ ಅವ್ರಿಗೆ 5 ಸೇರು ತಗೊಂಡು ಹೋಗೋರ. ಮದುಮಗಳೇನು ಕರ್ಕೊಂಬರಕ್ಕೆ ಬಂದು ಹೋಗತ್ತಲ್ಲ, ಅವಾಗ ಇದು 25 ಸೇರು ಅಕ್ಕಿ ಹಾಕಿ ಕಳಿಸ್ಬಿಡೋದು. ಮದುಮಗಳು ಕರ್ಕೊಂಬರಕ್ಕೆ ಆ ಬಂಡ್ಯಾಗ ಅವ್ರಿಗೆ ಅಕ್ಕಿ 25 ಸೇರು ಇಳಿಸಿ ಮದುಮಗಳು ಕರ್ಕೊಂಬರಕ್ಕೆ ಲಗ್ನ ಮಾಡೋದು. ನಾವೇನೈತೆ ಉಡಿ ತುಂಬಕ್ಕೆ ಅವಾಗ ಮನೆ ಮುಂದೆ ಉಡಿ ತುಂಬಿ ಕೊಡ್ತಿದ್ರು. ಇವತ್ತು ನಮ್ಮ ಲಗ್ನದ ಅಕ್ಕಿ ಕೊಟ್ಟು ಲಗ್ನದ ಪತ್ರ ಕಟ್ಟಿಗೆ ಲಗ್ನದ ಅಕ್ಕಿ ಕೊಟ್ಟು ಬರ್ಸಿದ್ರು ಅಲ್ಲಿ ಇಬ್ಬರು ಹೋಗಿ ನಾಳೆ ಉಡಿ ತುಂಬಕ್ಕೆ ಹೋಗೋದು. ಅವ್ರು ನಾಳೆ ಅವ್ರ ಮನೆಯಾಗ ಊಟ, ನಾಳೆ ಅವ್ರ ಮನೆಯಾಗ ಊಟ, ನಾಡ್ದು ಲಕ್ಷ್ಮಿ ಮಾಡ್ಬೇಕು. 4ನೇ ದಿನಕ್ಕೆ ದೇವ್ರ ಊಟ. ಅವ್ರು ಅಲ್ಲೇ ದೇವ್ರ ನಮ್ಮ ದೇವ್ರ ಕಾರಣ ಮಾಡೋ ಹೊಸ ಮುಗಿಯಾರಾಗ ಬಂದು ಬಿಡ್ಬೇಕು. ಸನಿಯಲ್ಲಿ ಹಳ್ಳಿಯಾದ್ರೆ ದೂರ್ಲಾರಾದ್ರೆ 2 ಗಂಟೆಗೆ 3 ಗಂಟೆಗೆ ಬರೋರು. ಬಂದಿಂದ ಯಾವ ಗಾಳಿ ಬಡಿಸಿ ಅಂದು ಮುಂಗಾರಿ ಮಳೆ ಲಗ್ನ ಉಗಾದಿ ಇಲ್ಲಿ ಹತ್ತಾಗ ಲಗ್ನ ದೇವ್ಗ ಮಳೆ ಗಾಳಿ ಗುಡುಗು ಸಿಡ್ಲು ಅವಾಗಿನ ಗಣ್ಣು ಮಳೆಗಾಲ ತೋಸಿಕೆ ನಡ್ಕಂತ ಬಂದ್ರೆ ಮತ್ತೆ ಎದ್ರಗೊಂಡಾಕ ಕುಂದ್ರು ಸರ್ ಉಣ್ಸಕ್ಕಲ್ವಯ್ಯಪ್ಪ ಎದರ್ಗೊಂಡಾಕ ಅಂದ್ರೆ ಈ ಗಂಡಿನ ಕಡೆ ಒಬ್ಬ ಸ್ವಾಮಿಯಾರ ಅವ್ರ ಹೆಣ್ಣಿನ ಕಡೆಗೆ ಒಬ್ಬ ಸ್ವಾಮಿಯಾರ ಕುಂದ್ರಬೇಕು. ಇವ್ರಿಗೆ ಯಾಕ ಹೊಸ್ತ ಏನೈತಲ್ಲ ಬೆಂಡಿನೂ ಮಾಡಿಬಿಟ್ಟಿರೋರು. ಏನವು? ಬೆಂಡಾಲಿ, ಬುಗುಡಿ ಕಡ್ಡಿ, ಕಡ್ಗ, ಚೈನ, ಪಟ್ಟಿ ಇವನ್ನೆಲ್ಲ ಬೆಂಡು ಗಣಿಕೆ ಸುಲ್ ಮಾಡಿಟ್ಬಿಡೋದು. ಒಂದಿಂತ ಬೇಸನ್ ಪುಟ್ಟಿ ತುಂಬ ಕಲರ್ ಬಣ್ಣ ಹಚ್ಚಿ ಹೊಸ್ತಾವು ಅವಸಕ್ಕೂ ಪದ ಆಡ್ಬೇಕು. ಎದರ್ಗೊಂಡಾಕ ಅವ್ರ ಗಣ್ಯರು ಒತ್ತಟ್ಟಿಗೆ ಎಣ್ಣೆರು ಒತ್ತಟ್ಟಿಗೆ ಮೊದ್ಲು ಪೂಜೆ ಮಾಡಿ ಬಾಯಕ್ಕೆ ಅವ್ರ ಸಕ್ಕರೆ ಹಾಕಿ ಪದ ಆಡಕ್ಕೆ ಚಾಲು ಮಾಡ್ಬೇಕು. ಯಾರು ಸೋಲ್ತಾರೆ ಅವಾಗ ಎದ್ದೇಳ್ಬೇಕು. ನಾವು ಆಡ್ತು ತಾಡ್ರಿ ಅಂದ್ರೆ ಎದ್ದೇಳಂಗಿಲ್ಲ. ಅಜ್ಜನಾರು ಅಲ್ಲೇ ಕುಂದ್ರದ, ಎಲ್ಲರೂ ಅಲ್ಲೇ ಊಟ ಇಲ್ಲ ಉಪಚಾರ. ಸೋಲ್ಬೇಕು ಒಟ್ಟ. ಗಣ್ಯರು ಸೋತ್ ಬಿಡ್ತಿದ್ರು. ಗಂಡಿನ ಕಡೆ ಪದ ಕಡಿಮೆ, ಎಣ್ಣೆರು ಜಾಸ್ತಿ. ಅದಕ್ಕೆ ಈ ಗಣ್ಯರ ಕಡೆ ಪದ ಕಡಿಮೆ, ಎಣ್ಣೆರ ಕಡೆಗೆ ಅದು ಜಾಸ್ತಿ ಪದ ಅಂತೀನಿಲ್ಲ. ಗಣಮಗ್ಗ 10, ತಂದೆಯಲ್ಲಿ 10, ತಾಯಲ್ಲಿ 11. ಹೆಚ್ಚಿಗೆ ಐತಿಲ್ಲ ಇದಕ್ಕೆ ಒಂದು ಹೆಚ್ಚಿಗೆ ಆಗುತ್ತಿಲ್ಲ. ಅದರಂಗ ಹೆಣ್ಮಕ್ಳಿಗೆ ಎಲ್ಲ ಸಂಖ್ಯೆ ಹೆಚ್ಚು, ಹೆಣ್ಣ ಮೇಲೂ ಪ್ರತಿಯೊಂದು ಹೆಚ್ಚು. ಈಗ ಗಣಮಗ ವಾಗಲೆಲ್ಲ ದುಡ್ದು ಬಂದು ತಣ್ಣ ಕುಂತು ಬಿಡ್ತಾನೆ, ಹೆಣ್ಮಗಳು ಕುಂದ್ರಕ್ಕಾಗಲ್ಲ. ಮತ್ತೆ ಬರ್ಬೇಕಾಕಿ ಅವಾಗ ಈ ಕರೆಂಟ್ ಅದಾವ, ಬೆಳಕದಾವ, ಚಿಮ್ಣ ಒರೆಸ್ಬೇಕು. ಅವ್ನು ತಳ್ಳ ನಾನು ನೀಟಿದ್ದ ಹೆಣ್ಮಕ್ಳು ನೀಟ್ ಇರ್ಲಾರ್ದು ಅಂತ ಕರ್ರ ಮಾಡೋ ಒಲೆಯಿಂದ ಇಟ್ಟು ನಮಗೆ ಅಂಥವು ಇಷ್ಟ ಬರ್ತಿದ್ದಿಲ್ಲ. ಶಿಲವಾರು ದೀಪ ತಗೊಂತಿದ್ವಿ. ಅವನ್ನ ಬೂದಿ ಹಚ್ಚಿ ತಿಕ್ಕಿ ಅರಿಬಿಲ್ ಒರೆಸಿಬಿಡ್ತಿದ್ವಿ. ತಳ್ಳ ಅನ್ಬೇಕು ಶಿಲವಾರ. ಆ ಗಂಗಳ ಹೆಂಗೆ ಮಿನ್ಸ್ತಾವ ಹಂಗೆ ಮಿನ್ಸ್ಬೇಕು ದೀಪ. ಅದನ್ನ ಜಳ್ಳ ಒರೆಸಿ ಮತ್ತೆ ಅದಕ್ಕೆ ಎಣ್ಣೆ ತುಂಬಿ ಬತ್ತಿ ಎಣ್ಣೆ ನಿಲ್ಕದಂಗೆ ತಟ್ಟಗಾಗಿತ್ತಂದ್ರೆ ಹೊಸ ಬತ್ತಿ ಹಾಕಿ ಎಲ್ಲ ಮಾಡಿ ಇಲ್ಲಿ ಒಳಗೊಂದು ಇಡ್ಬೇಕು, ಪಡಸಲೆಗೆ ಒಂದು ಇಡ್ಬೇಕು, ದಂದಕ್ಕೊಂದು ಅಲ್ಲಿ ಆಟ ಅಂಕಣದಾಗ ಒಂದು ಕಂದಿಲ್ ಹಾಕ್ಬೇಕು, ಲಾಟಾಣಿನ ಇಳೆ ಬಿಡ್ಬೇಕು. ಮತ್ತೆ ಹೋಗಿ ಬಾಂಕದಾಗ ಒಂದು ಹಾಕ್ಬೇಕು. ಬಾಂಕದ್ರೆ ನಿಮ್ಮ ಕಾಲದಾಗ ಚಪ್ರದಾಗ ಈ ಗ್ವಾಲ್ದಾಗ ದನ ಮೇಯಕ್ಕೆ ಬೆಳಕು ಬೇಕಾ ಇಲ್ಲಿ ಅಂಕಣ ತಲೆ ಒಂದು ಹಾಕಿಬಿಡೋದು. ಈ ಪಡಸಲೆಗೆ ಒಂದು ಬೆಳಕು ಬೇಕಾ ಅಡ್ಡಾಡಕ್ಕೆ. ಮತ್ತು ಅಡುಗೆ ಮಾಡಲ್ಲಿ ಒಂದು ಒಟ್ಟ 4-5 ದೀಪ ಬಾಂಕದಾಗ ಒಂದು ಕಲಿಸಿ. ಎಷ್ಟು ಹೋಗಿತ್ತವ ಚಿಮ್ನಿ ಹಂಗಾರ? ಅಯ್ಯೋ ಆಗ ತುಂಬ ಒಂದು ಇವು ಒಳ್ಳೆಣ್ಣೆ ಡಬ್ಬಿ ತರ್ತಾರಲ್ಲ, 5 ಲೀಟ್ರ್ ಹೋಗತ್ತ. ಅಯ್ಯಪ್ಪ ಅವು 15 ಲೀಟ್ರದು 15 ಲೀಟ್ರ್ ಡಬ್ಬಿ. 15 ಲೀಟ್ರ್ ಚಿಮ್ನೆಣ್ಣೆ ತಂದ್ರೆ ಒಂದು ಭಾಳ ದೊಡ್ಡ ಮನೆಗೆ ಆದ್ರೆ ಒಂದು 4-5 ತಿಂಗಳು ಆಕತ್ತು. ಮತ್ತು ಸಣ್ಣ 2 ದೀಪದಾರ ಆದ್ರೆ ಏನಂತೆ 6 ತಿಂಗಳು 8 ತಿಂಗಳು. ಆಗ ಉಂಡ್ಗಸನ ದೀಪ ಶಾಂತಿ ಮಾಡಿ ಜಿಬ್ರು ಇದ್ದಾರೆ, ಶಾಂತಿ ಮಾಡಿ ಹೋಗಿ ಮಕ್ಕಂಬಿಡ ಕತ್ತಲ್ದಾಗ ಅಂದ್ರೆ ಒರ್ಸುತ್ತ ನಾನು ಜಿಬ್ರು. ಅದಕ್ಕೆ ಎಣ್ಣೆ ಅಂತ ಡಬ್ಬಿಂದ ಹೆಂಗೆ ಹಾಕ್ಯನಕ್ಕಾಗತ್ತೆ. ಲಾಳಿಕೆ ಮಾಡೋರು ಜೋಗಿಯಾರು ಬರ್ತಿದ್ರಲ್ಲ ಮಾಡಿಸ್ತಿದ್ರು. ಇಲ್ಲ ಮಾಡಿ ಹಿಂಗೆ ಇಟ್ಬಿಡದ ಅದು ಒಂದು ಹಿಂಗೆ ಜಗ್ಗದು, ಅದಕ್ಕೊಂದು ಹಿಂಗೆ ಪೈಪ್ ವಂಕಿ ಮಾಡಿಬಿಡ್ತದ. ಕೈ ಬೋರ್ ಹೊಡೆದ್ರೆ ಹೆಂಗೆ ನೀರು ಬರ್ತಾವಲ್ಲ ಹಂಗೆ ಅದನ್ನ ಹಿಂಗ ಮಾಡಿದಾಗಲ್ಲ ಅದು ಸುಮ್ಮನೆ ಲಾಳಿಕೆ ಇಟ್ಟು ಅದಕ್ಕೆ ಇಡ್ಬೇಕಂತ ಸೊಂಡಿ ಹಿಂಗೋ ಮಾಡಿ ಅದಕ್ಕೆ ಹಾಕಿಂದೆ ಅದಕ್ಕೆ ಒಂಚೂರು ಅರ್ಕಿ ತಕ್ಕಂದ್ರೆ ಅಲ್ಲಿ ಚೆಲ್ತಿದ್ದಿಲ್ಲ ಎಣ್ಣೆ. ಮತ್ತು ಆಗ ಹೊಡ್ಕಂತ ಕುಂತು ಎತ್ತಬೇಕಾದ ಒಂದು ಅವ್ರು ಸೋಡ್ ಮಾಡ್ತಾರೆ. ಹಂಗತ್ತೆ ಯಾರು ಎಷ್ಟಕ್ಕೊಂದು ಎಣ್ಣೆ ಚಲೋ ನಿಮ್ಮ ಮನೆಗೆ ಹಿರಿಯರು ಕೂಡ ನುಗ್ಗು ಬೇಸಿ ಅನ್ನೋದು ಅವ್ರು ಬಡಸೋಲ್ ಮಾಡವು.
ವಧು ವರದ ಇದು ರೊಕ್ಕ ಅವರ ಕೊಟ್ಟ ತೆರವು ಅದು ಹೇಳಿದ್ರಲ್ಲ ಅದು ಏನು ಅದೆಲ್ಲ ಹೇಳ್ರಿ ಅದು ಇಲ್ಲ ತೆರವು ಅವಾಗ 25 ಸೇರ್ ಅಕ್ಕಿ 250 ರೂಪಾಯಿ ರೊಕ್ಕ ಕೊಡ್ಬೇಕು. ಲಗ್ನದ ಗಣ್ಯರ ಕೊಡ್ಬೇಕು, ಗಣ್ಯರ ಕೊಡ್ಬೇಕು. ಲಗ್ನದ ಅಕ್ಕಿ ತೆರವು ಇಟ್ಟ ಕಳಿಸ್ಬೇಕು. ಏನ ಮತ್ತೆ ದೈದಿಳೆ ಏವ ಇಳಿಗೆ ತೆಗಿ ದೈದಿಳೆವಂತ ಅದು ಬೇರೆ, ಅದು 51 ರೂಪಾಯಿ. 51 ರೂಪಾಯಿ ದೈದಿಳೆ ಕೊಡಬೇಕು. ಅಲ್ಲಿ ದೈದಿಳೆವಂದ್ರೆ ಮದುಮಳ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಅಲ್ಲಿ ಅಭಿಷೇಕಲ್ಲಾಗ ಆ ತೊಳವಾರ ತಬ್ಕೇನೆ ಇರ್ತದ ಬಂಡಿನ ಅವ್ರಿಗೆ 51 ರೂಪಾಯಿ ಕೊಡು. 51 ರೂಪಾಯಿ ಎಡೆಲಿ ಒಂದು ಅಡಿಗೆ ಕೊಟ್ಟು 51 ರೂಪಾಯಿ ಕೊಟ್ಟು ಮದುಮಳ ಕರ್ಕೊಂಡು ಹೋಗಿ ಮದುಮಳ ಬಂಡಿನ. ಇವ್ರಿಂದ ಲಗ್ನ ಬಂಡಿ ಬರಲ್ಲಕ್ಕ. ಮತ್ತೆ ಅವಾಗ ಮನೆ ಮುಂದೆ ಬಂಡಿ ಬರುವ ಲಗ್ನಕ್ಕೆ. ಅಯ್ಯೋ ಯಪ್ಪ, ನಮ್ಮ ಹೆಣ್ಣಮ್ಮನ ಲಗ್ನದಾಗ ನಮ್ಮ ಅಜ್ಜ ಗೌಡ್ರ ಮಂತ್ಯಾನ, ಅವ್ರು ದೊಡ್ಡ ಗೌಡ್ರು, ಪೊಲೀಸ್ ಗೌಡ್ರು ಗೌಡ್ಕಿ ಮಾಡ್ತಿದ್ನಂತ. ಆ ತರಲ್ಕಟ್ಟೆಗೆ ನಮ್ಮಮ್ಮ ಹೆಣ್ಣಮ್ಮ ಬುಡ್ಕುಂಟಿ ಕೊಟ್ಟತ್ತೆ ಅವ್ರನ್ನ. ಅಲ್ಲಿದ್ದ ಬರಕೈತಲ್ಲ, ನೀವು ನಾವು ತರಲ್ಕಟ್ಟಿ ಗೌಡ್ರ ಮಂದಿ ವಜ್ಜೆ ಇದೀವಿ, ಮತ್ತು ನೀವು ತಡ್ಕೋಬೇಕು ನೋಡ್ರಿ, ಬಂದು ಬಣಿ ಬೇಯಿಸಿ ಒಟ್ಟಬೇಕು ನಮ್ಮ ಬಂಡಿಗೆ ಎತ್ತಿಗೆ ಅಂದ್ರ ತರಲ್ಕಟ್ಟ್ಯಾರ. ಬರ್ರಿ ಏಸ್ ಮಂದಿ ಬಂದ್ರೆ ಅನ್ಸಗಲ್ಲ. ಮುಂದೆ ಊರ್ ಮುಂದೆ ನನ್ನ ಹೊಲ ಐತೆ, ಊರ್ ಮುಂದೆ ದೊಡ್ಡ ದೊಡ್ಡ 2-3 ಬೇನಿ ಮರ ಅದಾವು. ಅವು ಕಟ್ಟಿ ಹಾಕಂತ್ರಿ ಒಂದು ಬಣಿ ದೊಡ್ಡ ಬಣಿ ಒಟ್ಟಿ ಬಿಡ್ತೀನಿ. ದೊಡ್ಡ ಬಣಿನ ಊರ್ ಮುಂದೆ ಓಡ್ತದ್ರ ಅವ್ರು ನಮ್ಮ ಅಜ್ಜನ. ಅಲ್ಲಿ ಒಂದು ಬಣಿ ಜಳ ಆಗಿ ಹೋಗ್ತದ. ಅಲ್ಲಿ ಕುಂತಿದ್ವಲ್ಲ ಅಟ್ಟಿ ತಕ ಅಲ್ಲಿ ಬುಡ್ಕುಂಟ್ಯಾಗ ನಮ್ಮ ಹೆಣ್ಣಮ್ಮನ ಲಗ್ನದಾಗ ಒಂದು ಸೇರ್ ನೆವಣಿ ಕೊಟ್ಟು ಬಂದಿದ್ದಂತ ತಿಳಿಯವು ನಮ್ಮ ಅಜ್ಜ. ಒಂದು ಸೇರ್ ನೆವಣಿ ತರಲ್ಕಟ್ಟಿಗೆ ಹೋಗಿ ಕೊಟ್ಟು ಬಂದಿದ್ದೆ ಅಂತ ದೈವಕ್ಕೆ. ಬರೀ ಒಂದು ಸೇರ್ ನೆವಣಿ ಏಸದ ಒಂದೊಂದು ಎಣಿಸಿ ಒಂದೊಂದು ಬಂಡಿ ಏಸ್ ಬಂದಾರ ಬರ್ಲಿ. ನಮ್ಮನ್ನ ತುಕ ಮಾಡಿರಿ ತರಲ್ಕಟ್ಟಿ ಗೌಡ್ರು ವಜ್ಜ ಐತಿ ನಮ್ಮ ಮಂದಿ, ನಾವು ಭಾಳ ಬರೋರು ಅಂದಿ ಅಲ್ಲೇನ. ಈ ಒಂದು ಸೇರ್ ನೆವಣಿ ಕೊಡ್ತೀನಿ, ಒಂದು ಸೇರ್ ನೆವಣಿ ಎಷ್ಟು ತಕಾವ ಅಷ್ಟು ಬಂಡಿ ಅಂಡ್ಸಂತ. ತರಲ್ಕಟ್ಟಿಲಿದ್ದ ಬಿರ್ಲಿ ತನ ನಿಂದಿಸಿದಂತ ಊರ್ ತನ ತರಲ್ಕಟ್ಟಿ ಬಿರ್ಲ್ದಿನಿ ನೋಡಿ ಅಲ್ಲ, ತರಲ್ಕಟ್ಟಿ ಬಿರ್ಲ್ದಿನ ಆ ಬಿರ್ಲ್ದಿನಿ ತನ ನಿಂತ್ಕೊಂಡು ಬಿರ್ಲಿಂದ ದಾಟಾರ ಬುಡ್ಕುಂಟೆಗೆ ಬರ್ಬೇಕು. ಮತ್ತೆ 1 ಕಿಲೋಮೀಟರ್ ನಿಂತಾವ. ಅದು ಎಷ್ಟು ದೂರ ಆಕೈತೋ 10 ಕಿಲೋಮೀಟ್ರ್. ಅಲ್ಲಿ ತನ ತರಲ್ಕಟ್ಟಿ ಇದ್ದ ಗುಡ್ಡಿ ಕಲಾಗಿದ್ದ ಬಿರ್ಲಿನ ತನ ನಿಂತು ಅಂತ ತರಲ್ಕಟ್ಟಿ ಬಂಡಿ ಹೊಸ ಆದವಂತ. ಆ ಕೇರೆ ಒಡ್ರ ಬಂಡಿದ್ದು ಅಂತ ಕ್ವಾಣ ಹೊಡ್ತಿರಲ್ಲ, ಆಗ ಅವನು ಹೊಡಿಸಿದ್ರಂತ ಕ್ವಾಣದ ಬಂಡಿನ. ಒಂದು ದೊಡ್ಡ ಬಣಿ 5 ಮಾರಿನ ಬಡಿ ಕಲಾಸ್. ಅವಾಗಿನ ಮಂದಿ ಈಗ ಹೆಣ್ಣು ಊಟ ಬೆಕ್ಕ ತಗೊಂಡ್ಲಿ ಏನ್ ಮಾಡಿಸಿದ್ರಿ ಅಂತ ಇದು ಹಸಿ ಕಡ್ಲಿ ಬ್ಯಾಳಿ ಗೋಧಿ ಅರಿವಲ್ಲ ಜಿಗ ಮಾಲ್ದಿ ಅದ ಬುಂದೆ ನಿಮ್ಮ ಕಾಲದಾಗ ಅದ ಈ ಬುಂದೆ ಒಂದು ಈಟ್ ಹೋಗಲ್ಲ. ಅದ ಮಾಲ್ದಿ ಎಷ್ಟು ಮಿದು ಬರೀ ಗೋಧಿ ಕಡ್ಲಿ ಬ್ಯಾಳಿ ಮತ್ತು ನವಣಿ ಅನ್ನ ಸಾರು ನವಣಿ ಅನ್ನನ ಅನ್ನ ನಿಮ್ಮ ಮತ್ತೆ ಅಕ್ಕಿ ಎಲ್ಲಿ ಅವಾಗ ಅಕ್ಕಿ ಸಂತೆಗೆ ಸಿಗ್ತಾವ. ಅವಾಗ ಎಲ್ಲಿ ಸಿಗ್ತದ್ದು ಸಂತೆಗೆ ಅಕ್ಕಿ ಸಿಗ್ತದ್ದು ಇಂಥ ಪ್ಯಾಕೆಟ್ ಬಂದಿದ್ವು ನಾವು ಇದ್ದೇ ಇಲ್ಲ ನಾವಾಗ. ಮನೆ ನವಣಿ ಕುಟ್ಟಕ್ಕೆ ಹಾಕಾರ ಲಗ್ನ ಮಾಡಾರ ಅಂದ್ರೆ ಮನೆಗೆ ಒಂದು 10 ಓಸರು ಮಸ್ ಮಾಡೋರು ಕರ್ಕೊಂಬಂದು ಮನ್ಯಾಗ ಹಸು ಮಾಡಿಸಿ ಒಳ್ಳೆ ಒಂದು ದೊಡ್ಡ ಎಣ್ಣೆ ಪುಟ್ಟಿಗೆ ಹಾಕ್ಯಂದು ಒತ್ಕೊಂಡು ಹೋಗಿ ಹಾಕಿ ಬರ್ಬೇಕು ಕುಟ್ಟಕ್ಕೆ. ಅವ್ರು ಕುಟ್ಟಿ ತಂದು ಅಕ್ಕಿ ಕೊಟ್ಟು ಹೋಗಾರ. ಅವನ ಅಡುಗೆ ಮಾಡಿಸೋದು ಊರು ಊಟನ. ಅವಾಗಿಂದ ಇಂಥದ್ದು ಗಟ್ಟಿ ಬಂದು ನನ್ನ ಮಗನ. ಈಗೇನೈತಿ ನಿಮ್ಮ ಕಾಲದಾಗ ಇಂಥ ಮನೆ ಇದ್ವನ್ರಿ? ಇಲ್ಲ, ಮುದ್ದಿ ಮನೆ ಮಣ್ಣು ಇವು ಇದು ಮಳವಂತ ದಪ್ಪನ ಮಳವಂತ ಹೊಂದಿಸ್ಬೇಕು. ಮೊದ್ಲಕ್ಕ ಜಂತಿ ಹಂಗ ಮೂಗ್ದೊಲಿ ಹಾಕಾರ ಗಾಡಿಗಂಬ ಕುಂದ್ರಸಿನ ಹಾಕಾರ. ಮೂಗ್ದೊಲಿ ಅಂದ್ರೆ ಈಚೆ ಗಾಡಿ ಕುಂದಿಸ್ಬಿಡೋದು. ಮತ್ತು ಗಾಡಿಗಂಬದ್ರ ಚಂದ ಮನೆ ಕಂಬಿರ್ಬೇಕಂದ್ರೆ ಗಾಡಿಗಂಬ ಕುಂದಿರ್ಸ್ಬೇಕು. ಕುಂದಿರ್ಸಿಂದ ಅವಕ್ಕೆ ಹೆಂಗೆ ಎಳಿ ಕುಂತಾವ ಇದ್ರಂತಾಗ ಜಂತಿ ಕುಂದಿರ್ಸದ. ಆ ಜಂತಿ ಒಂದು 4 ಬಳಿ ಇಷ್ಟು ಒಂದು ಈ ಗೇಣಿಗೆ ಒಂದು ಜಂತಿ ಒಂದು ಗಟ್ಟಿ. ಆ ಜಂತಿ ಮೇಲೆ ಮತ್ತು ಮಳವಂತಂತ ಕಡಿಯೋರು ಬೇನಿವು ಇಷ್ಟು ದಪ್ಪ ಮುಂದೆ ಸಾವಿರ ಬಿಡ್ತಾರಲ್ಲ ಗಿಡ ತಗೊಂಡ್ರೆ ಮಳವಂತ ಮುಂದಲು. ಆಗ ಅವ್ನು ದುಂಡು ಕಡ್ದು ಪ್ಯಾಂಟಿಗೆ ಕಟ್ಬೇಕು. ಕಟ್ಟಿ ಅವನು ಒಂದೊಂದು ಬಾಜು ಅರ್ಬೇಕು. ಆಗ ಇಷ್ಟು ದಪ್ಪ ಬಿಡೋದು ಉದ್ದಕ್ಕೆ ಮೇಲೆ ಆ ಜಂತಿ ಹೊಂದಿಸಿದ್ರ ಮೇಲೆ. ಅದ್ರ ಮೇಲೆ ಮತ್ತೆ ಅದು ಏಟಾಗುತ್ತೆ 4 ಬಂಡಿ 5 ಬಂಡಿ ಗಣವರಿಗೆ ಹೋಗ್ಬೇಕು ತಪ್ಪಲ್ಕ. ಅದ್ಮೇಲೆ ತಪ್ಪಲಾರಿ ಮೇಲ್ ಮುದ್ದೆ ಹಾಕ್ಬೇಕಲ್ಲ ಗಣವರಿ. ಗಣವರಿ ತಪ್ಪಲ
ತಟ್ ಅಂತ ಒಂದನಿ ಸೋರ್ತೈತಿ. ಈಗಿನ ಮನೆ ಬೇಷ ಅಂತೀರನ ಅವಾಗಿನ ಮನೆ ಬೇಷ? ಈಗಿನ ಮನೆ ಯಾಕಂದ್ರೆ ಜಳ ಜಾಸ್ತಿ, ಆವಾಗಿನ ಮನೆ ತಂಪು. ಅಂದ್ರೆ ಇದಲ್ಲ ಬರೀ ಮಣ್ಣು, ಮತ್ತೆ ಇದು ತಪ್ಪಲು ಅಡಿಯಲೆ ತಂಪಾಕತಿ. ಇದು ಸಿಮೆಂಟ್ ಇದು ಎಲ್ಲ ಬಂಡಿ ಕಾಯ್ತೈತಿ, ಮ್ಯಾಲೆ ಸಿಮೆಂಟ್ ಕಾಯ್ತೈತಿ, ಮತ್ತೆ ಒಳ್ಳೆ ಜಳ. ಮತ್ತು ಇದೆಲ್ಲ ಕರೆಂಟ್ ಅಲ್ಲಪ್ಪ. ಜೀವನ ಇರೋದ ಕರೆಂಟ್ನ್ಯಾಗ, ಜೀವನ ಇರೋದ ಕರೆಂಟಿನೊಳಗೆ. ಈಗ ಗಾಳಿ ಬೇಕಂದ್ರು ಫ್ಯಾನ್ ಹಚ್ಬೇಕು. ಏನು ಗಾಳಿ ಬೇಕಂದ್ರು ಫ್ಯಾನ್ ಹಚ್ಬೇಕು, ಕರೆಂಟಿನ ಗಾಳಿನ ತಗೋಬೇಕು. ಮಾತಾಡ್ಬೇಕಂದ್ರೆ ಫೋನ್ ಬೇಕು, ಅದಕ್ಕೆ ರೊಕ್ಕನ ಹಾಕ್ಬೇಕು. ಎಲ್ಲದಕ್ಕೂ ರೊಕ್ಕ. ಈಗ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಗೆ ಮೂವರಿಗೆ ಹೇಳಿ ಇವ್ರು ಮೂವರು ಬ್ಯಾಟಿಗೆ ಹೋದ್ರಂತ. ಬ್ಯಾಟಿ ಮತ್ತೆ ಯಾರು ಬ್ಯಾಟಿ ಆಡಿ ತಿಂದಾರ. ಬ್ಯಾಟಿ ಆಡಕ್ಕೆ ಹೋದಾಗ ಆಕೆ ಅನಸುವಿ ಪತಿರಥ ದೇವಿ, ಅಗ್ಗದಿ ಪತಿರಥ ದೇವಿ ಆಕೆ ಅನಸುವಿ. ಇವ್ರು ಆಡಿ 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 ನೀರು ಅಡಿಕೆ ಆಗಿ ಹೊಟ್ಟೆ ಹಸ್ತು ಬಿಡ್ಚಂತ. ಹೊಟ್ಟೆ ಹಸ್ತತಿ, ನೀನು ಹೋಳ್ಗೆ ಮಾಡಿದ್ರೆ ಉಣ್ಣಕ್ಕೆ ಬರ್ತಂತ. ಇಲ್ಲಿ ಯಾವ್ದಿದ್ರು ಪ್ರಸಾದಪ್ಪ ಉಣ್ಣಂತ ನಾಯಿ ಆತ. ನೀನಿಲ್ಲ ನಮ್ಗೆ ಹೋಳಿಗೆ ಆದ್ರೆ ಉಣ್ತೀವಿ ಅಂತಿದೆ. ಇವ್ರು ಹೊಟ್ಟೆ ಹಸ್ತು ಬ್ಯಾಟಿ ಆಡಿ 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 ನೀರಿನಿಲ್ಲ ಊಟನಿಲ್ಲ, ಹಸ್ಗ ನೀರಿನ ದಾಮಾಗಿ ಹೋದ್ರೆ ಅನಸೂಯಿ ಮಠಕ್ಕೆ ಹೋದ್ರು. ಇವರು ಅನಸೂಯಿ ಮಠಕ್ಕೆ ಹೋಗಿ